ಬೆಳಗಾವಿಯಲ್ಲಿ ಡಾಕ್ಟರ್ ಅನ್ನ ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಕಿಡ್ನಾಪ್ ಮಾಡಿ 2 ಗಂಟೆಗಳ ಕಾಲ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ 25 ಮಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕೇಸ್ ದಾಖಲಾದರೂ ಕೂಡ ಇಲ್ಲಿಯವರೆಗೂ ಕೂಡ ಯಾವ ಒಬ್ಬ ಆರೋಪಿಗಳನ್ನ ಕೂಡ ಬಂಧಿಸಿಲ್ಲ. ಮಹಿಷ ವಾಡಗಿ ಗ್ರಾಮದ ಡಾಕ್ಟರ್ ಆನಂದ ಉಪಾಧ್ಯಾಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಜುಲೈ 10ರಂದು ಶಾಲೆ ಕ್ಯಾಂಪ್ನಿಂದ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಡಾಕ್ಟರ್ ಆನಂದ್. ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಡಾಕ್ಟರ್ ಆನಂದ್ ಶ್ರೀ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಲೀಕರಾಗಿದ್ದಾರೆ. ತೇಲಿ ಕುಟುಂಬದ ಜೊತೆ ಸೇರಿ 2018ರಲ್ಲಿ ಶಾಲೆಯನ್ನ ಆರಂಭ ಮಾಡಿರ್ತಾರೆ ಆನಂದ್ ಅವರು. ಆನಂತರ ಹಣಕಾಸಿನ ವಿಚಾರದಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿದೆ. ತೇಲಿ ಕುಟುಂಬಕ್ಕೆ 1,80,00,000 ರೂಪಾಯಿ ನೀಡಿ ಸಂಸ್ಥೆಯಿಂದ ಹೊರ ನಡೆದಿರ್ತಾರೆ. ಬಳಿಕ ಸ್ಕೂಲ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಕೇಸ್ ಕೂಡ ನಡೀತಾ ಇದೆ. ಕಾಡಪ್ಪ ತೇಲಿ, ಸಿದ್ದಪ್ಪ ತೇಲಿ, ಸಿದ್ದರಾಯ ತೇಲಿ, ಶ್ರೀಶೈಲ ತೇಲಿಯಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಧಾರೆಪ್ಪ ತೇಲಿ, ಮಲ್ಲಪ್ಪ ತೇಲಿ, ನಾಗಪ್ಪ ಬಿರಡಿ ಸೇರಿ 25 ಜನರಿಂದ ಹಲ್ಲೆಯಾಗಿದೆ ಅಂತ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಪದ್ಮಾವತಿ ಸಮೂಹ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಇದ್ದೀನಿ. 10ನೇ ತಾರೀಕು ಮಧ್ಯಾಹ್ನ 4:30ಕ್ಕೆ ಸ್ಕೂಲ್ ಬಿಟ್ಟ ನಂತರ ನಾನು ಕ್ಯಾಶುವಲ್ ಆಗಿ ಮನೆಗೆ ಹೊಂಟಿದೆ. ಆ ಮನೆಗೆ ಹೋಗೋ ಕಾಲಕ್ಕೆ ಸಿದ್ದಪ್ಪ ರಾಮಪ್ಪ ತೇಲಿ, ಕಾಡಪ್ಪ ರಾಮಪ್ಪ ತೇಲಿ, ಸಿದ್ದರಾಯ ರಾಮಪ್ಪ ತೇಲಿ, ಮಲ್ಲಪ್ಪ ಕಲ್ಲಪ್ಪ ತೇಲಿ, ಶ್ರೀಶೈಲ ಮಲ್ಲಪ್ಪ ತೇಲಿ, ದರ್ಯಪ್ಪ ಮಲ್ಲಪ್ಪ ತೇಲಿ, ನಾಗು ಬಿರಡಿ, ಅವು ಇನ್ನುಳಿದಂಥ ಅವ್ರ ಸಹಚರದಂಥ ಸದಾಶಿವ ತೇಲಿ ಮತ್ತು ಅಭಿಷೇಕ್ ತೇಲಿ, ಇನ್ನುಳಿದ ಹಲವಾರು ಜನ, ಸುಮಾರು 15-20 ಜನ ಸೇರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿಂದ ನನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಅವ್ರ ಮನೆ ತಕ್ಕ ಹೋಗಿ ಅಲ್ಲಿಯೂ ಸಹ 1.5-2 ತಾಸು ನನ್ನನ್ನು ಬಡಿದು ಅಲ್ಲಿಂದ ತಮ್ಮದೇ ಆದಂಥ ಒಂದು ಸ್ವಂತ ಕ್ರೂಸರ್ ವೆಹಿಕಲ್ದಾಗ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರಾತ್ರಿ 1 ಗಂಟೆಗೆ ತನ್ನ ಶಾಲೆ ಮುಂದೆ ತಂದು ನನಗೆ ಓದಿದ್ರು. ಮತ್ತು 4:45ಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಿದು ಘಟನೆ, ಡೀಟೇಲ್ಸ್ ಕೊಡ್ತಾ ಹೋಗುತ್ತಾದ್ರೆ? ರಮ್ಯ, ಏನಂತಂದ್ರೆ ರಾಜೇಶ್, ಈಗ ಡಾಕ್ಟರ್ ಅನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತಹ ಗಂಭೀರ ಆರೋಪವನ್ನ ಆನಂದ್ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಪೊಲೀಸ್ ಇಲಾಖೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ, ಆದ್ರೂ ಕೂಡ ದೂರು ದಾಖಲಾಗಿಲ್ಲ. ಯಾಕೆ? ಡೀಟೇಲ್ಸ್ ಕೊಡಿ. ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ನೋಡಿ, ಕಿಡ್ನಾಪ್ ಆದ ತಕ್ಷಣ ಅಥಣಿ ಪೊಲೀಸರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಕಿಡ್ನಾಪ್ ಆದಂತಹ ಆನಂದ್ ಅವರು. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕೇಸ್ಗಳು ಕೂಡ ದಾಖಲಾಗಿಲ್ಲ. ಸುಮಾರು 25 ಮಂದಿ ಹಲ್ಲೆಯನ್ನ ಮಾಡಿದ್ದಾರೆ ಆನಂದ್ ಅವರಿಗೆ. ಬಟ್ ಆದ್ರೆ ಕೇಸ್ ಯಾಕೆ ದಾಖಲಾಗಿಲ್ಲ ಅಂತ ಹೇಳಿ ಇದೀಗ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ.